ಎಷ್ಟು ತಾತ? ಎಷ್ಟು? ಒಂದಕ್ಕೆ 30? ಒಂದಕ್ಕೆ 30, 4ಕ್ಕೆ 100 ರೂಪಾಯಿನಾ? ಯಾವ ಹೊನ್ನಗಟ್ಟೆ ಎಲ್ಲ ಕೇಳಿದ್ದೀರಲ್ಲ, ನಿಮ್ಮ ತೋಟದಲ್ಲೇ ಇರೋದಾ? ಎಷ್ಟು ಏಜ್ ತಾತ ನಿಮಗೆ? 88. ಮತ್ತೆ ಈ ಏಜಲ್ಲಿ ಯಾಕೆ ಮಾಡ್ತಿದ್ಯಾ? ಬ್ರಿಟಿಷ್ನವ್ರು ಬಿಟ್ಟೋಗಂತ ಟೈಮ್ಗೆ ಸಂಬಳ ಇಟ್ಟಿದ್ರು ನನ್ನ. ಎಲ್ಲಿ? ನಮ್ಮೂರಾಗ ಹೊನ್ನಗಟ್ಟದಾಗ. ಬ್ರಿಟಿಷರ್ ಬಿಟ್ಟು ಹೋಗೋ ಟೈಮಲ್ಲ ಏನ್ ಕೆಲಸ ಮಾಡ್ತಿದ್ದೆ? ಮನೆಗಿದ್ದೆ. ನಿಮ್ಮ ಮಗನ ಎಮ್ಮೆ ಹಾಳು ಅಡುಗೆ ಮೊದಲು ಇಕ್ಕೋ ಅಂತ ಇಕ್ಕಿದ್ರು. 9 ವರ್ಷ ಅವ್ರ ಮನೆಗೆ ಇತ್ತು. ದುಡಿಮೆನೆ ದೇವರು ಅಂತವ್ರೆ, ಇರೋವರೆಗೂ ದುಡಿಬೇಕು. ಬೇಕಾದ್ರೆ ಇನ್ನೊಬ್ರಿಗೆ ಕೈ ಅಡ್ಡು ಕೊಡ್ಬೇಕು, ದುಡಿಬೇಕು. ಅವ್ರೆ ಚೆನ್ನಾಗವ್ರಮ್ಮ, 4 ಸುತ್ತಿ ಮನೆ ಕಟ್ಸ್ಕೊಂಡು ಚೆನ್ನಾಗವ್ರು. ನಾನೇನು ಯಾರು ಕೈ ಅಡ್ಡಲ್ಲಮ್ಮ. ನಾಳೆ ಬಂದು ಕಾಸು ಕೊಡ್ಲಾ? ಕೊಡ್ತೇನಾ? ಕಾಸು ಬೇಡ, ಯಾಕೆ? ಇಲ್ಲ ಅಂದ್ಮೇಲೆ ಇದೇನು ಮಾಡ್ತೀವಿ ತಾತ? ಪಾಪ 88 ವರ್ಷ ಅಂತ ನೀನು ಇಷ್ಟು ಕಷ್ಟಪಡ್ತಿದ್ದೆ, ಫ್ರೀಯಾಗಿ ಕೊಟ್ಬಿಟ್ರೆ ನಿಂಗೆ 30 ರೂಪಾಯಿ ಲಾಸ್ ಆಗಲ್ವಾ? ಮಕ್ಕಳಿಗೆ ಮೇಷ್ಟ್ರು ಇದ್ದಂಗ ನಮ್ಮಪ್ಪ ಕತೆ ಮಾಡಿದ್ರು. ಬರೋ ಬಗ್ಗೆ ಅಂತಿರಲ್ಲ, ಹೋಗೋ ಬಗ್ಗೆ ಅಂತ ತಗೊಂಡೋಗಲ್ಲ. ಮತ್ತೆ ಸುಳ್ಳು ಹೇಳ್ಬೇಡ, ಕಳ್ತನ ಮಾಡಬೇಡ, ನುಡಿದಂತೆ ನಡ್ಕ ಅಂತ ಹೇಳಿದ್ರು ನಮ್ಮಪ್ಪ. ಕತೆ ಮಾಡಿದ್ರು. ಬರೋ ಬಗ್ಗೆ ಅಂತಿರಲ್ಲ, ಹೋಗೋ ಬಗ್ಗೆ ಅಂತ ತಗೊಂಡೋಗಲ್ಲ. ಎಲ್ಲ ಅವನಾಗಿ ಈಗೇನಿಲ್ಲ. ಕೆಲವರು ರಾತ್ರಿ ಮಲಗಿದವ್ರು ಬೆಳಗ್ಗೆ ಇದ್ರು ನಮ್ಮ ಹಂಗೋಗಿ ಬಿಟ್ರು. ನಮ್ದು ಯಾವ ಲೆಕ್ಕ? ನಮ್ಮ ನಿನ್ನ ಹೆಸರು ತಾತ? ರಾಮಯ್ಯ. ರಾಮಯ್ಯ. ಹಂಗೆ ತಗೊಳ್ಳ ಒಂದು. ನೆಕ್ಸ್ಟ್ ಟೈಮ್ ಕೊಡ್ಲ ಕಾಸು? ನಿನ್ನ ಮನ್ಸು ಒಪ್ಪೋದು ನೀನು ಎತ್ಕೊಂಬೇಕು. ನಾವು ಒಬ್ರು ಹೇಳಿದ ಮತ್ತೆ ಕೇಳಬಾರ್ದು. ನಿನ್ನ ಮನ್ಸು ಒಪ್ಪೋದು ನೀನು ಎತ್ತಿ. 2 ತಗೊಳ್ಳ, 1 ಕೊಡ್ತೀಯಾ? ಫ್ರೀಯಾಗಿ 2 ಕೊಡ್ತೀಯಾ? 2 ಎತ್ಕೊಳ್ಳೋದಮ್ಮ ಕೂಡ. ಅವನೇ 2 ಫ್ರೀಯಾಗಿ ಕೊಡ್ತೀಯ? 60 ರೂಪಾಯಿ ಲಾಸ್ ನಿನಗೆ. ಅವನೇ ಮಕ್ಕಳಿಗೆ ಮೇಷ್ಟ್ರು ಇದ್ದಂಗ ನಿಮಗೂ ನಮಗೂ ಎಲ್ಲರೂ ಮೇಷ್ಟ್ರು ಮೇಲೆ ಲೆಕ್ಕ ಬರೀತಾನಂತೆ. ಅಲ್ಲಿ ಪಾಸಾದವ್ರನ್ನ ಇಂಜಿನಿಯರ್ಗಳು, ಲಾಯರ್ಗಳು ಹಚ್ಚಿ ಕಳ್ತಾನಂತೆ. ಬೈದಾದವ್ರನ್ನ ಹೋಗ್ರಿ ಕುಂಟ್ರ ಇದು ಕಳ್ತಾನಂತೆ. ಎಲ್ಲ ಅವನದೇ, ನಮ್ದೇನಿಲ್ಲಮ್ಮ ಇಲ್ಲಿ. ಇವರು ನನಗೆ ಸಿಕ್ಕಿದ್ದು ಪಾಲನ್ ಜೋಗಳ್ಳಿ ರೋಡು ಗಣೇಶನ್ ಟೆಂಪಲ್ ಮುಂದೆ. ಅಂದರೆ ಇವರು ತಾತನ ನೋಡಿ ಎಷ್ಟು ಸ್ವಾಭಿಮಾನಿ ಅಂದರೆ, ತನ್ನ ಅನ್ನ ತಾನೇ ದುಡಿದು ತಿನ್ನಬೇಕು ಅಂತ ಎಷ್ಟು ಈಗಿನ ಯುವ ಪೀಳಿಗೆಗೆ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಅಂದರೆ ನಮ್ಮದೇನು ಇಲ್ಲ, ಇಲ್ಲಿ ಮೇಲೊಬ್ಬ ಇದ್ದಾನೆ, ನಮ್ಮದೆಲ್ಲ ಲೆಕ್ಕಾಚಾರ ಅವನೇ ಹಾಕೋದು. ಆದರೆ ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಬುದ್ಧಿಗಳನ್ನ ತೋರಿಸ್ಬಾರ್ದು, ಒಳ್ಳೆ ಗುಣ, ಒಳ್ಳೆ ನಡತೆಯಿಂದ ಬದುಕಬೇಕು ಅನ್ನೋದನ್ನ ಎಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವ್ರನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ಇವರು ನಡೆದು ಬಂದ ಹಾದಿ, ಹಾಗೆ ಇವರು ಜೀವನ ನಡೆಸಿದ್ದ ರೀತಿ ಎಲ್ಲವೂ ಕೂಡ ಎಷ್ಟು ಅರ್ಥಪೂರ್ಣವಾಗಿ ವಿವರಣೆ ರೀತಿಯಲ್ಲಿ ನೀಡಿದ್ದಾರೆ ಅಂದರೆ ಅದನ್ನು ನಾವು ಅರಿತುಕೊಂಡು ಜೀವನದಲ್ಲಿ ಬದುಕಬೇಕು ಅಂತ ಅನಿಸುತ್ತೆ. ಹಾಗೆ ಇವರು ಎಷ್ಟು ಶ್ರಮಜೀವಿ ಅನ್ನೋದು ಇವರು ಕೆಲಸ ಮಾಡೋ ರೀತಿ ಎಲ್ಲೇ ಗೊತ್ತಾಗ್ತಿದೆ. ಯಾಕಂದರೆ ಇವ್ರಿಗೆ 88 ವರ್ಷ ಆದರೂ ಕೂಡ ಇವರು ತಾನು ದುಡಿದು ಯಾರ ಹಂಗಲ್ಲೂ ಕೂಡ ಬದುಕಬಾರ್ದು ಅನ್ನೋ ಮನಸ್ಸುಳ್ಳ ವ್ಯಕ್ತಿ ಇವರು. ಇವ್ರಿಗೆ ದೇವರು ಇನ್ನೂ ಆಯಸ್ಸು ಜಾಸ್ತಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಬೇಡ್ಕೊತೀವಿ. ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.